ಹೆಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಗೈಸ್. ಸೊ ಎಲ್ಲರೂ ತಮ್ಮನೇಲಿ ನೋಡಿರ್ತೀರಾ. ಇವತ್ತಿನ ವಿಡಿಯೋ ಬಂದುಬಿಟ್ಟು ಮ್ಯಾನಿಫೆಸ್ಟೇಷನ್ ಬಗ್ಗೆ. ಸೊ ನಾನು ಹೇಗೆ ನನ್ನ ಫಸ್ಟ್ ಜಾಬ್ನ ಮ್ಯಾನಿಫೆಸ್ಟೇಷನ್ ಥ್ರೂ ತಗೊಂಡೆ ಅಥವಾ ಹೇಗೆ ನಾನು ಮ್ಯಾನಿಫೆಸ್ಟ್ ಮಾಡಿದೆ ಫಸ್ಟ್ ಜಾಬ್ ತೊಗೋಬೇಕು ಅಂತ ಅನ್ನೋದ್ರ ಬಗ್ಗೆ ಡಿಸ್ಕಷನ್ ಮಾಡೋಣ. ಸೊ ಫಸ್ಟ್ ನನ್ನ ಮ್ಯಾನಿಫೆಸ್ಟೇಷನ್ ಜರ್ನಿ ಹೇಗೆ ಸ್ಟಾರ್ಟ್ ಆಯಿತು, ಹೇಗೆ ಕಲಿತೆ, 1 ಇಯರಿಂದ ಸಕ್ಸಸ್ಫುಲಿ ಹೇಗೆ ಮಾಡಿದೆ, ಅದರಿಂದ ನನ್ನ ಲೈಫಲ್ಲಿ ಏನೇನು ಚೇಂಜಸ್ ಆಯಿತು, ಮತ್ತು ಇವಾಗ ನಾನು ಫಸ್ಟ್ ಜಾಬ್ ಹೇಗೆ ಪಡ್ಕೊಂಡೆ ಅನ್ನೋದು ಸೆಕ್ಷನ್ ವೈಸ್ ನಾನು ಹೇಳ್ತೀನಿ. ಸೊ ಫಸ್ಟ್ ಬಂದುಬಿಟ್ಟು ನಾನು ಮ್ಯಾನಿಫೆಸ್ಟೇಷನ್ ಸ್ಟಾರ್ಟ್ ಮಾಡಿದ್ದು 2024 ಡಿಸೆಂಬರ್. ಅಂದರೆ ಅವಾಗ ನಂಗೆ ಗೊತ್ತಾಯಿತು, ಜರ್ನಿ ಸ್ಟಾರ್ಟ್ ಆಯಿತು, ಬಟ್ ಆ್ಯಕ್ಚುಯಲ್ ಮ್ಯಾನಿಫೆಸ್ಟೇಷನ್ ಸ್ಟಾರ್ಟ್ ಆಗಿರಲಿಲ್ಲ. ಬಟ್ ನಂಗೆ 2024 ಡಿಸೆಂಬರಲ್ಲಿ ಮ್ಯಾನಿಫೆಸ್ಟೇಷನ್ ಅಂತ ಇರುತ್ತೆ. ಸೊ ನಾವು ಹೀಗೆ ಮಾಡಿದ್ರೆ ನಾವು ಅದ್ರ ಮೇಲೆ ಜಾಸ್ತಿ ಎನರ್ಜಿ ಹಾಕಿಬಿಟ್ಟು ಮಾಡಿದ್ರೆ ಆಗುತ್ತೆ ಅಂತ ನನಗೊಂದು ಮೈಂಡ್ನಾಗಿತ್ತು. ಅದಾದಮೇಲೆ ನಾನು ನನ್ನ ಫ್ರೆಂಡ್ ನಂಗೆ ಸಜೆಸ್ಟ್ ಮಾಡಿದ್ದು, ನನ್ನ ಹಾಸ್ಟೆಲ್ ಫ್ರೆಂಡ್, ಅವಳು ಹೇಳಿದ್ಲು ಈ ಥರ ಮ್ಯಾನಿಫೆಸ್ಟ್ ಮಾಡಿದ್ರು ವರ್ಕ್ ಆಗುತ್ತಂತೆ, ನಾನು ತುಂಬ ಮಾಡ್ತೀನಿ. ಅವಳು ಡೈಲಿ ಮ್ಯಾನಿಫೆಸ್ಟ್ ಮಾಡ್ತಿದ್ಲು. ಸೊ ಮ್ಯಾನಿಫೆಸ್ಟ್ ಅಂದರೆ ಇದು ಬೇಕು ಅಂತ ಕೇಳ್ಕೊಳ್ಳೋದಲ್ಲ, ಇದು ಆಗಿದೆ ಆಲ್ರೆಡಿ, ನಮ್ಮ ಲೈಫಲ್ಲಿ ಆಗಿದೆ, ಎಲ್ಲದಕ್ಕೂ ನಾವು ಗ್ರೇಟ್ಫುಲ್ ಇರಬೇಕು, ಥ್ಯಾಂಕ್ಫುಲ್ ಇರಬೇಕು, ಕೈಂಡ್ ಇರಬೇಕು ಅನ್ನೋದೇ ಮ್ಯಾನಿಫೆಸ್ಟೇಷನ್. ಸೊ ನಾನು ಫುಲ್ ಮ್ಯಾನಿಫೆಸ್ಟೇಷನ್ ಗುರು ಅಲ್ಲ, ಸುಮ್ಮನೆ ನನ್ನ ನಾಲೆಜ್ಗೆ ಆ್ಯಸ್ ಎ ಸ್ಟೂಡೆಂಟ್ ಇವಾಗ ನಾನಿನ್ನು ಫಸ್ಟ್ ಜಾಬಿಗೆ ಹೋಗ್ಲಿರ್ತೀನಿ. ಸೊ ಹೇಗೆ ನಂದು ಮೈಂಡ್ ಥಿಂಕಿಂಗ್ ಹೆಂಗದ, ನಾನು ಮ್ಯಾನಿಫೆಸ್ಟ್ ಹೆಂಗೆ ಮಾಡೀನಿ ಅನ್ನೋದ್ರ ಬಗ್ಗೆ ಹೇಳ್ತಿದ್ದೀನಿ. ಯಾಕಂದರೆ ನಾನೇನು ಮ್ಯಾನಿಫೆಸ್ಟ್ ಬಗ್ಗೆ ರಿಸರ್ಚ್ ಮಾಡಿಬಿಟ್ಟು ನಿಮ್ಗೆ ಜ್ಞಾನ ಕೊಡಲಿಕ್ಕಿರ್ತಿಲ್ಲ. ಸೊ ದಿಸ್ ಈಸ್ ಲೈಕ್ ಮೈ ಎಕ್ಸ್ಪೀರಿಯನ್ಸ್ ಮ್ಯಾನಿಫೆಸ್ಟೇಷನ್ ಮೇಲೆ ಹೇಗಿತ್ತು ಅಂತ. ನಾನು ಫಸ್ಟ್ ಯೂಟ್ಯೂಬ್ ಚಾನಲ್ ಓಪನ್ ಮಾಡಿದಾಗೂ ನಾನು ಮ್ಯಾನಿಫೆಸ್ಟೇಷನ್ ವಿಡಿಯೋ ಮಾಡಬೇಕು ಅಂದಿದ್ದ. ಬಟ್ ಅವಾಗ ನನಗೆ ಅಷ್ಟೊಂದು ಎಕ್ಸ್ಪೀರಿಯನ್ಸ್ ಇರಲಿಲ್ಲ, ನನ್ನ ಹತ್ರ ಪ್ರೂಫ್ಸ್ ಇರಲಿಲ್ಲ ಇದು ಆಗಿದೆ ಅಂತ ತೋರಿಸ್ಲಿಕ್ಕೆ, ಇದೆಲ್ಲ ಆಗಿದೆ ಅಂತ. ಮತ್ತು ಅವಾಗ ನಾನು ಅಷ್ಟು ಎಕ್ಸ್ಪೀರಿಯನ್ಸ್ ಏನೋ 1 2 to 3 ಮಂತ್ಸ್ ಆಗಿತ್ತು ನಾನು ಮ್ಯಾನಿಫೆಸ್ಟೇಷನ್ ಜರ್ನಿ ಸ್ಟಾರ್ಟ್ ಮಾಡಿಬಿಟ್ಟು. ಆಮೇಲೆ ನಾನು ಮಾರ್ಚಲ್ಲಿ ನಂದು ಯೂಟ್ಯೂಬ್ ಚಾನಲ್ ಓಪನ್ ಮಾಡಿದ್ದು. ನಾನು ಚಾನಲ್ ಸ್ಟಾರ್ಟ್ ಮಾಡಿ ಮಾರ್ಚಲ್ಲಿ 3 ಮಂತ್ಸಲ್ಲಿ ಏನು ಹೇಳೋಕ್ಕಾಗುತ್ತೆ, ಆಗಲ್ಲ. ಇವಾಗ ನಾನು 1 ಇಯರ್ ಎಕ್ಸ್ಪೀರಿಯನ್ಸ್. ಸೊ 1 ಇಯರ್ ಆದಮೇಲೂ ನಾನು ಮತ್ತೆ ಸ್ವಲ್ಪ ದಿನ ಬಿಟ್ಟೆ, ಏನೂ ಮಾಡಲಿಲ್ಲ. ಏನಕ್ಕಂದ್ರೆ ಮನೆಗೆ ಬಂದೆ, ಆಮೇಲೆ ನಂಗೆ ಮಂತ್ಲಿ ಬರೆಯೋಕ್ಕಾಗಲಿಲ್ಲ, ಅದಕ್ಕೆ ಬಿಟ್ಟೆ. ಸೊ ಇವಾಗ ಮೇನ್ ಪಾಯಿಂಟಿಗೆ ಬರೋಣ. ಸೊ ನಂದು ಗ್ರ್ಯಾಟಿಟ್ಯೂಡ್ ಬುಕ್ ತೋರಿಸ್ತೀನಿ. ಸೊ ದಿಸ್ ಇಸ್ ಮೈ ಗ್ರ್ಯಾಟಿಟ್ಯೂಡ್ ಬುಕ್. ಇದರಲ್ಲಿ ಫುಲ್ ನಾನು 2024 ಆದಮೇಲೆ, ಡಿಸೆಂಬರ್ ಆದಮೇಲೆ 2025 ಜಾನ್ವರಿಯಿಂದ ಸ್ಟಾರ್ಟ್ ಮಾಡಿದ್ದು. ಈ ಬುಕ್ಕಲ್ಲಿ ನೀವೆಲ್ಲ ನೋಡ್ಬೋದು. ಫ್ರಂಟ್ ಪೇಜ್ ಗ್ರ್ಯಾಟಿಟ್ಯೂಡ್ ಬುಕ್ 2025 ಸ್ಟಾರ್ಟ್ ಮಾಡಿದ್ದು. ಇಲ್ಲಿ ನೋಡಿ, 1/1/2025. ಸೊ ಫಸ್ಟ್ ಮಂತ್ ಅಲ್ಲೇ ಸ್ಟಾರ್ಟ್ ಮಾಡಿ ಈ ಬುಕ್ ಬರೆಯೋಕ್ಕೆ ಸ್ಟಾರ್ಟ್ ಮಾಡಿ 1 ಇಯರ್ 1 ಮಂತ್ನೂ ಮಿಸ್ ಆಗಲ್ಲ, 1 ಮಂತು ಮಿಸ್ ಮಾಡಲ್ದಂಗೆ ಬರೆದಿದ್ದೀನಿ ಬುಕ್ಸಲ್ಲಿ. ಫುಲ್ ಎಲ್ಲ 1 ಮಂತು ಮಿಸ್ ಮಾಡಿಲ್ಲ ನಾನು. ಇಷ್ಟೊಂದು ಪೇಜಸ್ ಇದು ಆಗಿಬಿಟ್ಟದ ಅಂದರೆ ನೋಡಿ, ನಾವು ಬಿಲೀವ್ ಮಾಡಬೇಕು, ಅವಾಗ ಮಾತ್ರ ಆಗೋದು. ಇದ್ರ ಬಗ್ಗೆ ನಾನು ಫುಲ್ ಡೀಟೇಲ್ಡ್ ವಿಡಿಯೋ ಬೇಕು ಅಂತಂದರೆ ಕಮೆಂಟ್ ಸೆಕ್ಷನಲ್ಲಿ ಹಾಕಿ ನಾನು ಈ ಬುಕ್ದು ಫುಲ್ ಡೀಟೇಲ್ ವಿಡಿಯೋ ಮಾಡ್ತೀನಿ. ಇವತ್ತು ನಾವು ಮಾತಾಡಬೇಕಾಗಿರೋದು ಹೌ ಐ ಗಾಟ್ ಮೈ ಫಸ್ಟ್ ಜಾಬ್ ಥ್ರೂ ಮ್ಯಾನಿಫೆಸ್ಟೇಷನ್. ಸೊ ಅದ್ರ ಮೇಲೆ ಜಾಸ್ತಿ ಫೋಕಸ್ ಮಾಡೋಣ, ಈ ಗ್ರ್ಯಾಟಿಟ್ಯೂಡ್ ಬುಕ್ ಮೇಲೆ ಬೇಡ. ಇದ್ರ ಮೇಲೆ ವಿಡಿಯೋ ಮಾಡೋಕ್ಕೆ ಹೋದರೆ ತುಂಬ ಲಾಂಗ್ ಫಾರ್ಮ್ಯಾಟ್ ವಿಡಿಯೋ ಆಗುತ್ತೆ. ನಾನು ಈಚ್ ಆ್ಯಂಡ್ ಎವ್ರಿಥಿಂಗ್ ಎಕ್ಸ್ಪ್ಲೇನ್ ಮಾಡಬೇಕಾಗುತ್ತೆ ನಿಮಗೆ. ಸೊ ಅದಕ್ಕೆ ಬೇಡ. ನಾನು ಫಸ್ಟ್ ಇವಾಗ ನಾನು ಎದ್ರ ಬಗ್ಗೆ ಮಾಡಬೇಕು ಅಂದ್ಕೊಂಡಿನಿ ಅದ್ರ ಬಗ್ಗೆ. ಸೊ ಇವತ್ತು ಕರೆಕ್ಟ್ ಚಾನ್ಸ್, ಇವತ್ತು 2 ಆಗಸ್ಟ್ 2026. ಸೊ ನಾನು ಜುಲೈಯಲ್ಲಿ ಬರೆದಿರೋದು ನಿಮಗೆ ತೋರಿಸ್ಬೋದು ನೋಡಿ. ಗ್ರ್ಯಾಟಿಟ್ಯೂಡ್ ಬುಕ್ 2026. ಸೊ ಇಷ್ಟು ಪೇಜಸ್ ಕಂಪ್ಲೀಟ್ ಆಗಿದೆ 2025ಇಂದ. ಇವಾಗಿದ್ದು 2026 ನಾನು ಸ್ಟಾರ್ಟ್ ಮಾಡಿದ್ದು. ಇನ್ನು ನಾನು ಬುಕ್ ಓದೇ ಇಲ್ಲ, ನಾನು ಜುಲೈಯಲ್ಲಿ ಬರೆದಿರೋದು ನಾನು ತೆಗೆದು ಓದ್ತಿಲ್ಲ, ಇವಾಗ ಲೈವ್ ಕ್ಯಾಮ್ರಾ ಮುಂದೆನೇ ಓದ್ತಿರೋದು. ಸೊ ನಾನೇನು ಬರೆದಿದ್ದೀನಿ, ಡಿಯರ್ ಜುಲೈ, ಹ್ಯಾಪಿಯೆಸ್ಟ್ ವೆಲ್ಕಮ್ ಟು ಯು. ನನ್ನ ಸೆಕೆಂಡ್ ಪಾಯಿಂಟೇ ಏನು ಬರೆದಿರೋದಂದರೆ, ಥ್ಯಾಂಕ್ ಯು ಸೋ ಮಚ್ ಯೂನಿವರ್ಸ್. I completed a interview and I got response that I am selected and I am seeing my life. Second offer letter that makes my day so much of happiness and I am so grateful for this opportunity and I am so happy. ಇಷ್ಟು ಬರೆದಿದ್ದೀನಿ. ಸೊ ನಂದು ಇಂಗ್ಲೀಷ್ ಅಷ್ಟು ಸೆಂಟೆನ್ಸ್ ಏನು ಇದ್ದು ಇಲ್ಲ. ಸೊ ನ್ಯಾಚುರಲ್ ಆಗಿ ನಂಗೆ ಏನು ಇಂಗ್ಲೀಷ್ ಗೊತ್ತೋ ಅದೇ ಸೆಂಟೆನ್ಸಲ್ಲಿ ಬರೆದಿದ್ದೀನಿ. ಸೊ ನೋಡಿ, ನಾನು ಜುಲೈಯಲ್ಲಿ ಎಷ್ಟನೇ ಡೇಟ್ 7/7/2026 7 ಡೇಟಿಗೆ ಬರ್ದೀನಿ. ಇವತ್ತು ಆಗಸ್ಟ್ 1 ಮಂತಲ್ಲಿ ನಂಗೆ ಜಾಬ್ ಸಿಗಬೇಕು. ನಾನು ಸೆಲೆಕ್ಟ್ ಆಗಿದ್ದೀನಿ ಅಂದರೆ ನನ್ನ ಇಂಟರ್ವ್ಯೂ ಆಗಿತ್ತು,
ಸೊ ನಾನು ಸೆಲೆಕ್ಟ್ ಆಗಿ ನಾನು ಬರಬೇಕು. ಸೆಕೆಂಡ್ ಆಫರ್ ಲೆಟ್ರ್ ಏನಕ್ಕೆ ಅಂದರೆ ನಾನು ಆಲ್ರೆಡಿ ಇಂಟರ್ನ್ಶಿಪ್ಪಲ್ಲಿ ಮಾಡುವಾಗ ಆಫರ್ ಲೆಟರ್ಸ್ ಬಂದಿತ್ತು. ಸೊ ಅದಕ್ಕೆ ನಾನು ಲೈಫಿನ ಸೆಕೆಂಡ್ ಆಫರ್ ಲೆಟರ್ ನಾನು ನೋಡಬೇಕು, ಜಾಬ್ ಥ್ರೂನೇ ನೋಡಬೇಕು ಅಂತ ಬರ್ದಿದ್ದೀನಿ. ಸ್ಯಾಲ್ರಿ ಬಗ್ಗೆ ಬರ್ದಿದ್ದೀನಿ, ಅದೂ ಆಗುತ್ತೆ. ಥ್ಯಾಂಕ್ ಯು ಸೋ ಮಚ್ ಯೂನಿವರ್ಸ್. ಐ ಗಾಟ್ ಮೈ ಡ್ರೀಮ್ ಜಾಬ್ ವಿತ್ ಅ ಸ್ಯಾಲರಿ ಆಫ್ 5.5 to 6.5 LPA ದಟ್ ಐ ಎಕ್ಸ್ಪೆಕ್ಟೆಡ್. ಐ ಗಾಟ್ ದ್ಯಾಟ್. ಸೊ ಆಗುತ್ತೆ, ಅದಿನ್ನೂ ಆಗಿಲ್ಲ. ಸೊ ಅದೆಲ್ಲ ಆಗುತ್ತೆ. ಈ ಥರ ನೀವು ಮ್ಯಾನಿಫೆಸ್ಟೇಷನ್ದು ಪಾಯಿಂಟ್ಸ್ ಬರಿಬೇಕಾಗುತ್ತೆ. ಸೊ ಪ್ರೂಫ್ ಇಲ್ಲೇ ಇದೆ, ನಾನು ಬರೆದಿದ್ದೆ. ಸೊ ಆಗಿದೆ. ಆಗೋದಕ್ಕೆ ಏನೇನು ಮಾಡಬೇಕು, ಹೇಗೆ ಮಾಡಬೇಕು, ಜರ್ನಿ ಹೇಗೆ ಸ್ಟಾರ್ಟ್ ಅಂದರೆ ಅದಕ್ಕೆ ಒಂದು ಸಪ್ರೇಟ್ ಬುಕ್ ತೊಗೊರಿ. ಯಾವುದೇ ಆಗಲಿ, ಒಂದು ನೋಟ್ಬುಕ್ ಆಗಲಿ ಅಥವಾ ಗ್ರ್ಯಾಟಿಟ್ಯೂಡ್ ಬುಕ್ಸ್ ಸಿಗುತ್ತೆ, ನೀವು ಅದನ್ನು ಪರ್ಚೇಸ್ ಮಾಡ್ಬೋದು. ಇಲ್ಲ ನಂಗೆ ಏನೂ ಪರ್ಚೇಸ್ ಮಾಡೋದಿಲ್ಲ, ಇನ್ವೆಸ್ಟ್ ಮಾಡೋಕ್ಕೆ ಇಂಟ್ರೆಸ್ಟ್ ಇಲ್ಲ ಅಂತಂದರೆ ನೀವು ನಾರ್ಮಲ್ ಬುಕ್ ತೊಗೊರಿ. ಬುಕ್ ತೊಗೊಂಡು ಅದ್ರಾಗ ನಿಮ್ದು ಏನೇನು ಇವಾಗ ಇದು ಆಗಸ್ಟ್ ಅಲ್ವಾ, ಕರೆಕ್ಟ್ ಟೈಮ್ ಟು ಡೂ ಮ್ಯಾನಿಫೆಸ್ಟೇಷನ್. ಇದು ಮಂತ್ ಸ್ಟಾರ್ಟಿಂಗ್. ಸೊ ಮಂತ್ ಸ್ಟಾರ್ಟಿಂಗ್ ಒಂದು ಬುಕ್ ತೊಗೊಂಡ್ಬಿಟ್ಟು ಬಟ್ ಅಯ್ಯೋ ಆಗುತ್ತೋ ಇಲ್ಲ ನೋಡೋಣ, ನಾನು ಬರೀತೀನಿ, ಆಗಲಿಲ್ಲ ಅಂದ್ರೆ ನೋಡಮ್ಮ ಅಂತ ಹಿಂಗೆ ಮಾಡಬೇಡ್ರಿ. ಗೊತ್ತಾ, ಇದ್ರ ಮ್ಯಾಗೆ ಬಿಲೀವ್ ಮಾಡಬೇಕು, ಇದ್ರ ಮ್ಯಾಗೆ ಎನರ್ಜಿ ಆಗಬೇಕು. ನೀವು ನಂಬಬೇಕು. ಫಸ್ಟ್ ನಮ್ಮನ್ನು ನಾವು ನಂಬಿದ್ರೇ ಎಲ್ಲರೂ ನಂಬೋದು. ಇವಾಗ ನಾನೇ ನಾನೇನು ವಿಡಿಯೋ ಮಾಡ್ತೀನಿ ಬಿಡು, ಒಬ್ಬೊಬ್ರು ಹೆಂಗೆ ಯೂಟ್ಯೂಬರ್ಸ್ ಅಂತಂದ್ರೆ ನಾನು ಮಾಡ್ಲಿಕ್ಕಾಗಲ್ಲ. ಕಂಪ್ಯಾರಿಸನ್ ಮಾಡ್ಕೋಬೇಡಿ ಬೇರೆಯವ್ರ ಜೊತೆ. ಅವ್ರದ್ದಾಗ್ಯದ ಅಂದ್ರೆ ನಮ್ಮದು ಆಗುತ್ತಾ, ಟ್ರೈ ಮಾಡೋಣ, ಆ ಥರ ಮಾಡಬೇಡಿ. ನಂಬಿಕೆ ಬರಲಿ, ನಿಮ್ಗೆ ನಂಬಿಕೆ ಇದ್ದರೆ ಮಾಡಿರಿ, ಇಲ್ಲ ಅಂದರೆ ಬೇಡ ಅಷ್ಟೇ. ನಂಬಿಕೆ ಇಡಬೇಕು. ಇಲ್ಲ ಹಾಗೇ ಆಗುತ್ತೆ ಅನ್ನೋ ಒಂದು ಗಟ್ ಫೀಲಿಂಗ್ಸ್ ಇರಬೇಕು. ಅದು ಬರುತ್ತೆ ನೋಡಿ ಒಳಗಿಂದ ಎನರ್ಜಿ, ಒಂಥರ ಹಾಗೇ ಆಗುತ್ತಿದ್ದು ನಾನು ಮಾಡಿದ್ರೆ ಆಗುತ್ತೆ ಆ ಥರ. ನನಗೆ ಮ್ಯಾನಿಫೆಸ್ಟೇಷನ್ ಬಗ್ಗೆ ಎಷ್ಟು ಡೀಪಾಗಿ ಹೋಗಿನಿ ಅಂದ್ರೆ ತುಂಬ ವೀಡಿಯೋಸ್ ನೋಡ್ತಿದ್ದೆ. ನಾನು ಅದ್ರ ಬಗ್ಗೆ ನಂಬಕ್ಕೆ ಸ್ಟಾರ್ಟ್ ಮಾಡಿದ್ಮೇಲೆ ನಾನು ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದು. ನೀವು ನಂಬ್ರಿ, ನಂಬಿದ ಮೇಲೆ ಸ್ಟಾರ್ಟ್ ಮಾಡ್ಬೋದು. ಸೊ ಫಸ್ಟ್ ಒಂದು ಬುಕ್ ತೊಗೊರಿ. ಬುಕ್ ತೊಗೊಂಡ್ಮೇಲೆ ಅದರದ್ದೇ ಆದ ಒಂದು ಫಾರ್ಮ್ಯಾಟ್ ಇದೆ, ಏನೇನು ಬರಿಬೇಕು ಅಂತ. ಸೊ ನಾನು 2025 ತುಂಬ ಲೆಂದಿ ಬರೀತಿದ್ದೆ, ಒಂದು 3 to 4 pages ಬರೀತಿದ್ದೆ. ಬಟ್ 2026 ನಾನು ಇವಾಗ ಅಷ್ಟೊಂದು ಬರೀತಿಲ್ಲ. ಓನ್ಲಿ ಸ್ಪೆಷಲ್ ಗೋಲ್ಸ್ ಅಂತ ಹಾಕ್ಬಿಟ್ಟು ಡೈರೆಕ್ಟ್ ನಾವು ಯಾವಾಗೂ ಗ್ರೇಟ್ಫುಲ್ ಇರಬೇಕು. ಇವಾಗ ಈ ಮಂತ್ ನಾವು ನಮ್ಮದು ವಿಶ್ ಲಿಸ್ಟ್ ಬರೀತಿದ್ದೀವಿ, ಅಥವಾ ಈ ಮಂತ್ ನಾವು ಏನು ಮಾಡಬೇಕು, ಅಚೀವ್ ಮಾಡಬೇಕು ಅನ್ನೋದು ಬರೀತಿದ್ದೀವಿ ಅಂದರೆ ಪಾಸ್ಟ್ ಮಂತ್ಗೆ ನಾವು ಗ್ರೇಟ್ಫುಲ್ ಇರಬೇಕು. ಇವಾಗ ನಾನು ಆಗಸ್ಟಲ್ಲಿ ಬರೀತಿದ್ದೀನಿ ಅಂದರೆ ಜುಲೈ ಮಂತ್ಗೆ ಐ ಆಮ್ ಸೋ ಗ್ರೇಟ್ಫುಲ್. ಜುಲೈ ಏನು ನಿಮ್ಮ ಲೈಫಲ್ಲಿ ಏನಾಗಿದೆ ಆ ಥರ ಹೇಳ್ಬೋದು. ಅಂದರೆ ಜುಲೈ ನಾನು ತುಂಬ ಗ್ರೇಟ್ಫುಲ್ ಇದ್ದೀನಿ, ಜುಲೈ ಮಂತಲ್ಲಿ ನನಗೆ ಹೀಗೀಗ ಆಯಿತು, ಇಷ್ಟೆಲ್ಲ ಒಳ್ಳೇದಾಯಿತು. ಚಿಕ್ಕದಕ್ಕೂ ಗ್ರ್ಯಾಟಿಟ್ಯೂಡ್ ಇರಬೇಕು. ಯಾರಾದರೂ ನಿಮ್ಗೆ ಏನಾದರೂ ಹೆಲ್ಪ್ ಮಾಡಿದ್ರೆ ಅದಕ್ಕೆ ನೀವು ಗ್ರ್ಯಾಟಿಟ್ಯೂಡ್ ಇರಬೇಕು. ನನ್ನ ಫ್ರೆಂಡ್ ಬರೆಯೋದು ನೋಡಿದ್ದೀನಿ, ಅವಳು ಡೈಲಿ ಮ್ಯಾನಿಫೆಸ್ಟೇಷನ್ ಬರೀತಾಳೆ. ಅವಳು ಒಂದು ನಾವೇನಾದರೂ ಒಂದು ಚಿಕ್ಕದು ಅವಳು ಏನಾದರೂ ಕೇಳಿ ತಂದು ಕೊಟ್ಟರು, ದೀಪಿಕಾ ಇವತ್ತು ನಂಗೆ ಇದು ತಂದು ಕೊಟ್ಲು, ಸೊ ಐ ಆಮ್ ಸೋ ಗ್ರೇಟ್ಫುಲ್ ದಟ್ ಶಿ ಮೇಕ್ಸ್ ಮೈ ಡೇ ಹ್ಯಾಪಿ. ಯೂನಿವರ್ಸ್ ಐ ಆಮ್ ಸೋ ಗ್ರೇಟ್ಫುಲ್. ಸೊ ಆಕಿ ನಂಗೆ ನೀರು ತಂದು ಕೊಟ್ಲಿ ಇವತ್ತು, ಸೊ ಆಕಿನಿಂದ ನಂಗೆ ಹೆಲ್ಪ್ ಆಯಿತು. ಆ ಥರ ಏನೇ ಹೆಲ್ಪ್ ತೊಗೊಂಡ್ರು ಅದು ಗ್ರೇಟ್ಫುಲ್ ಇರಬೇಕು. ಅದರಿಂದ ಯೂನಿವರ್ಸಿಗೆ ಏನು ಇಷ್ಟ ಗೊತ್ತಾ, ಥ್ಯಾಂಕ್ ಯು, ಗ್ರೇಟ್ಫುಲ್ ಅನ್ನೋ ವರ್ಡ್ಸ್ ಯೂನಿವರ್ಸಿಗೆ ಭಾಳ ಇಷ್ಟ. ಸೊ ಅದನ್ನು ಹೇಳಬೇಕು. ಮತ್ತು ಹಂಗೆ ಮ್ಯಾನಿಫೆಸ್ಟೇಷನ್ ಇನ್ನೂ ಒಂದು ರೂಲ್ಸ್ ಏನು ಅಂತಂದರೆ ನಾಟ್ ಅನ್ನೋದು ಯೂಸ್ ಮಾಡಬಾರ್ದು. ಅಂದ್ರೆ ನಾಟ್ ವರ್ಡ್ನ ಯೂಸ್ ಮಾಡಬಾರ್ದು. ಯಾಕಂದರೆ ಯೂನಿವರ್ಸಿಗೆ ನಾಟ್ ಬೇಡ ಅನ್ನೋದೆಲ್ಲ ಕೇಳಿಸಲ್ಲ. ಅದು ಏನು ನೀವು ಎದ್ರ ಮೇಲೆ ಒತ್ತಿ ಯಾವುದನ್ನು ಹೇಳಿಯತ್ತೀರಿ ಅದ್ರ ಮೇಲೆ ಕಾನ್ಸಂಟ್ರೇಟ್ ಮಾಡುತ್ತೆ. ಇವಾಗ ನನಗದು ಬೇಡ, ನಂಗೆ ಅದು ಬೇಡ, ನಂಗೆ ಅದು ಚಂದನ್ ಬೇಕು, ಅದು ಬೇಡ ಚಂದನ್ ಬೇಕು ಅಂತ ಅನ್ಬಾರ್ದು. ನೆಗೆಟಿವ್ ಬೇಡ ಪಾಸಿಟಿವ್ ಬೇಕು, ನೆಗೆಟಿವ್ ಬೇಡ ಪಾಸಿಟಿವ್ ಬೇಕು ಅಂತಂದರೆ ಅದು ನೆಗೆಟಿವ್ ಪಾಸಿಟಿವ್ ಎರಡೂ ಕೊಟ್ಬಿಡುತ್ತೆ. ಆ ಥರ ಅಂದರೆ ನೆಗೆಟಿವ್ ವರ್ಡ್ಸ್ ಯೂಸ್ ಮಾಡಬಾರ್ದು, ಪಾಸಿಟಿವ್ ಆಗಿ ಯೂಸ್ ಮಾಡಬೇಕು. ಮತ್ತು ಆಲ್ರೆಡಿ ನಮ್ಮ ಲೈಫಾಗ ಅದು ಆಗ್ಬಿಟ್ಟದ. ಮ್ಯಾನಿಫೆಸ್ಟೇಷನ್ ಅಂದರೆ ಆಲ್ರೆಡಿ ನಾವು ವಿಜುವಲ್ ಮಾಡ್ಲಿಕ್ಕೆ ನಾವು ಫಸ್ಟ್ ಜಾಬ್ ಹೋಗ್ಬಿಟ್ಟಿನಿ, ಫಸ್ಟ್ ಸ್ಯಾಲ್ರಿ ನನ್ನ ಕೈನಾಗದ, ಆ ಥರ ಮ್ಯಾನಿಫೆಸ್ಟೇಷನ್ ಮಾಡಬೇಕು. ಇವಾಗ ಇವಾಗ ಜಾಬಿಗೆ ಏನೇನು ಮ್ಯಾನಿಫೆಸ್ಟ್ ಮಾಡಿರೋದಂದ್ರೆ ಆ ಲಿಸ್ಟಲ್ಲೆಲ್ಲ ಬರ್ದೀನಿ. ಏನು ನಾ ಆಲ್ರೆಡಿ ಜಾಬಿಗೆ ಹೋಗ್ಲತ್ತೀನಿ, ನಂಗೆ ಆಫರ್ ಲೆಟರ್ ಬಂದದ, ನಂಗೆ ಇಮೇಲ್ ಬಂದದ, ಯು ಆರ್ ಸೆಲೆಕ್ಟೆಡ್ ಅಂತ, ಆ ಥರ ಎಲ್ಲ ಮ್ಯಾನಿಫೆಸ್ಟ್ ಮಾಡಿದ್ದೀನಿ. ಅದಾದಮೇಲೆ ಇದು ನಮ್ಮ ಮನೇಲಿ ನಮ್ಮ ಪೇರೆಂಟ್ಸಿಗಾಗಲಿ ನಮ್ಮ ರಿಲೇಟಿವ್ಸು ನಾ ಎಲ್ಲಿಗಾರ ಆಚೆ ಹೋದಾಗೂ ನಂಗೆ 1 ಮಂತ್ನಾಗ ಜಾಬ್ ಬರುತ್ತೆ ನೋಡು ಅಂತ. ನಮ್ಮ ಮಮ್ಮಿ ಎಕ್ಸಾಂಪಲ್ ಅದಾರ. ನಾನು ನಿಮಗೆ ನೆಕ್ಸ್ಟ್ ವಿಡಿಯೋದಾಗ ನಾನು ನಮ್ಮ ಮಮ್ಮಿದು ವಿಡಿಯೋ ಮಾಡಿ ತೋರಿಸ್ತೀನಿ ನನ್ನ ಮ್ಯಾನಿಫೆಸ್ಟೇಷನ್. ನಮ್ಮ ಮಮ್ಮಿನೇ ದೊಡ್ಡ ಪ್ರೂಫ್. ಇವನ್ ನಮ್ಮ ಅಮ್ಮನೂ ನಂಬ್ತಾನೆ ಇರಲಿಲ್ಲ ಏನು ಆಗುತ್ತೋ ಇಲ್ಲ ಅಂತ. ಆಮೇಲೆ ಅವರು ನಂಬಕ್ಕೆ ಸ್ಟಾರ್ಟ್ ಮಾಡ್ಯಾರ ಅಂತಂದ್ರೆ ಯೋಚನೆ ಮಾಡಿರಿ. ಸೊ ಇವನ್ ನಮ್ಮ ಮಮ್ಮಿಗೆ ಅದ್ರ ಬಗ್ಗೆ ಏನೂ ನಾಲೆಜ್ ಇಲ್ಲ, ಏನೂ ಅವ್ರಿಗೆ ಗೊತ್ತಿಲ್ಲ. ಬಟ್ ನಾನು ಮಾಡ್ತಿರೋ ಜರ್ನಿ, ನಾನು ವಿಶ್ ಲಿಸ್ಟಲ್ಲಿ ಟಿಕ್ ಹಾಕ್ತಿರೋ ವಿಶಸ್ ನೋಡ್ಬಿಟ್ಟು ನಮ್ಮ ಮಮ್ಮಿ
ನೀ ಬರ್ದಿದ್ದೆಲ್ಲ ಆಗ್ಲಿಗತ್ತದ ಅಂತ ನಂಬ್ಲಿಗತ್ತಾರ. ಸೊ ನೀವು ಮ್ಯಾನಿಫೆಸ್ಟ್ ಮಾಡೋಕೆ ಬರೀತೀರಿ, ಬರೆದ ಮೇಲೆ ಅದ್ರ ಮೇಲೆ ಎನರ್ಜಿ ಹಾಕಬೇಕು. ಎನರ್ಜಿ ಹಾಕಿಬಿಟ್ಟು ಇಲ್ಲ ಇದು ಆಗೇ ಆಗುತ್ತಾ ಅಂತ ಬರೆದ್ಬಿಟ್ಟು ಬಿಟ್ಬಿಡೋದಲ್ಲ. ಇವತ್ತು ನಾನು ಬುಕ್ಕಲ್ಲಿ ಕುತ್ಕೊಂಡು ಎಲ್ಲ ವಿಷಸ್ ಬರೆದ್ಬಿಟ್ಟು ಆಮೇಲೆ ಆಯಿತು ಬುಕ್ ಮುಚ್ಚಿಟ್ಟು ನೆಕ್ಸ್ಟ್ ಮಂತ್ ಓಪನ್ ಮಾಡಿದರೆ ಹಾಗೇ ಇಲ್ಲಲ್ಲ ಆ ಥರ ಅಲ್ಲ. ಅದ್ರ ಮ್ಯಾಗೆ ವರ್ಕ್ ಮಾಡ್ಬೇಕು. ಇವತ್ತು ನಾನು ಬರೆದಿದ್ದೀನಿ ಅಂತಂದರೆ ನೀವು ಅದ್ರ ಮ್ಯಾಗೆ ವರ್ಕ್ ಮಾಡಬೇಕು. ಇವಾಗ ನಾನು ಜಾಬ್ ಬಗ್ಗೆ ಅದು ಅಷ್ಟೆಲ್ಲ ಬರ್ದೀನಿ ಅಂದರೂ ನಾನು ಎಲ್ಲ ಕಡೆ ಅಪ್ಲೈ ಮಾಡಿರಲಿಲ್ಲ ಅಂದ್ರೆ ನನಗೂ ಜಾಬ್ ಸಿಗ್ತಿರ್ಲಿಲ್ಲ. ಸೊ ಹಾಗೆ ಇವಾಗ ಮ್ಯಾನಿಫೆಸ್ಟೇಷನ್ ಏನಕ್ಕೆ ಮಾಡೋದು ಅಂತಂದ್ರೆ, ಇವಾಗ ಒಂದು 100% ವರ್ಕ್ ಇರುತ್ತೆ ಅನ್ಕೋರಿ. 100% ವರ್ಕಲ್ಲಿ ನಾವು ಏನು ಮಾಡ್ತೀವಿ ಅಂತಂದ್ರೆ 99.9% ಎಫರ್ಟ್ಸ್ ಹಾಕ್ತೀವಿ. ಎಫರ್ಟ್ಸ್ ಹಾಕ್ಬಿಟ್ಟು 1% ಅನ್ಲಕ್ಕಿಯಿಂದ ನಾವು ಏನೇ ಕಳ್ಕೊತೀವಿ. ಏನೇ ಇರಲಿ, ಜಾಬ್ ಅಂತ ಅಲ್ಲ, ಬೇರೆದೇ. ಇವಾಗ ಏನೋ ಮಾರ್ಕ್ಸೇ ಆಗಲಿ, ಎಕ್ಸಾಮ್ಸ್ ಆಗಲಿ, ಏನೇ ಇರಲಿ, ಇವಾಗ ಪಾಸ್ ಆಗೋಕ್ಕೆ 1 ಮಾರ್ಕ್ಸ್ ಬೇಕಾಗಿರುತ್ತೆ. ನೀವು ಪಾಸಿಂಗ್ ಮಾರ್ಕ್ಸ್ನಾಗ ಇಟ್ಟಿರ್ತೀರಿ, 24 ನಿಮ್ಮ ಪಾಸಿಂಗ್ ಮಾರ್ಕ್ಸ್ ಇತ್ತು, 23 ಕೊಟ್ಟು ಫೇಲ್ ಮಾಡಿರ್ತಾರೆ. ಆ ಸಿಚುವೇಶನಲ್ಲಿ ಏನು ಮಾಡೋದು? 1% ಲಕ್ ನನ್ನ ಜೊತೆ ಇದ್ರೆ ನಾ ಇವತ್ತು ಪಾಸ್ ಆಗ್ತಿದ್ನಲ್ಲ ಅನ್ನೋ ಒಂದು ಇದು ಇರುತ್ತೆ. ಸೊ ಆ 1% ಲಕ್ಗೋಸ್ಕರನೇ ಮ್ಯಾನಿಫೆಸ್ಟ್ ಮಾಡೋದು. ಯೂನಿವರ್ಸು ನಾವು ಕೇಳೋದು ನೋಡಿ 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 ಆಗ್ಬಿಡ್ಲಪ್ಪ, ಕೊಟ್ಬಿಡಮ್ ಬಿಡು ಅನ್ನೋ ಎನರ್ಜಿ ಪಾಸ್ ಆಗುತ್ತೆ. ಇದು ಹೋಲ್ ವರ್ಲ್ಡ್ನಾಗ ಭಾಳ ಎನರ್ಜೀಸ್ ಅದಾವ. ಸೊ ಅದ್ರ ಬಗ್ಗೆನೂ ನೀವು ತುಂಬ ಯೂಟ್ಯೂಬ್ ವೀಡಿಯೋಸ್ ಸರ್ಚ್ ಮಾಡಿದ್ರೆ ಸಿಗ್ತಾವ. ಮತ್ತು ಹಂಗೆ ನೀವು ಈವನ್ ನಿಮ್ಗೆ ಇನ್ನೂ ಇಂಟ್ರೆಸ್ಟ್ ಇದ್ರೆ ಇದ್ರ ಬಗ್ಗೆ ರಿಸರ್ಚ್ ಮಾಡ್ಬೋದು. ನಾನು ಆ್ಯಸ್ ಅ 1 ಇಯರ್ ನಿಂತು ಮ್ಯಾನಿಫೆಸ್ಟ್ ಮಾಡ್ಲಿಕತ್ತೀನಿ. ಅದ್ರ ಜರ್ನಿ ಏನಿದೆ ಅಷ್ಟು ಹೇಳಿ. ನಿಮ್ಗೆ ಇನ್ನೂ ಇನ್ಫಾರ್ಮೇಷನ್ ಬೇಕು ಅಂದರೆ ನೀವು ಯೂಟ್ಯೂಬ್ನಾಗ ವೀಡಿಯೋಸ್ ಸಿಗ್ತಾವ, ಎಷ್ಟೊಂದು ವೀಡಿಯೋಸ್ ಅದಾವ. ಎಲ್ಲ ರಿಸರ್ಚ್ ಮಾಡಿ ಹೇಗೆ ಮಾಡ್ತಾರೆ, ಏನು ವರ್ಕ್ ಫ್ಲೋ ಹೆಂಗೆ ವರ್ಕ್ ಆಗುತ್ತೆ ಅನ್ನೋದನ್ನ ನೀವು ಇನ್ನೂ ಡೀಪಾಗಿ ಅಂಡರ್ಸ್ಟ್ಯಾಂಡ್ ಮಾಡಿಕೊಂಡು ನಿಮ್ಮ ಲೈಫಾಗೂ ಮ್ಯಾನಿಫೆಸ್ಟ್ ಮಾಡಿಕೊಂಡು ನೀವು ನಿಮಗೆ ಬೇಕಾಗಿದ್ದನ್ನ ಪಡ್ಕೋಬೋದು. ಬುಕ್ಸ್. ಸೊ ಇದು ನನ್ನ ಮ್ಯಾನಿಫೆಸ್ಟೇಷನ್ ಬುಕ್, ಇದು ನಂದು ಪರ್ಸ್ನಲ್ ಡೈರಿ, ಇದು ನನ್ನ ಮೆಮೊರೀಸ್ ಡೈರಿ. ಇದರಲ್ಲಿ ನಾನು ತುಂಬ ಮೆಮೊರೀಸ್ ಮಾಡಿದ್ದೀನಿ. ನೀವೇನಾದರೂ ನನ್ನ ಡೈರೀಸ್ ನೋಡಬೇಕು ಅಥವಾ ಇದರಲ್ಲಿ ಏನೇನು ನಾನು ಬರೆದಿದ್ದೀನಿ, ನಂದು ಸಪ್ರೇಟ್ ಸೀಕ್ರೆಟ್ ಡೈರಿ ಬೇರೆ ಇದೆ. ಬಟ್ ದೀಸ್ ಆರ್ ಮೈ ಲೈಕ್ ಜರ್ನಿ. ಮುಂದೊಂದು ದಿನ ಪ್ರೂಫ್ಸ್ ಇರಬೇಕು, ನಮ್ಮ ಮುಂದಿನ ಜನ್ರೇಷನಿಗೆ ತೋರಿಸ್ಲಿಕ್ಕೆ ಅಂತ ಮಾಡ್ತಿರ್ಬೋದು. ಬೇರೆಯವರಿಗೆಲ್ಲ ಇದು ಫನ್ನಿ ಟೈಮ್ ವೇಸ್ಟ್ ಅನಿಸ್ಬೋದು, ಬಟ್ ನಾನು ತುಂಬ ಟೈಮ್ ಕೊಟ್ಟು ಮಾಡ್ತಿರೋದು. ಸೊ ಇದು ನಂದು ಅದೇ ಹೇಳಿದ್ನಲ್ಲ, ಇದರಲ್ಲೆಲ್ಲ ಇಂಪಾರ್ಟೆಂಟ್. ನಾನು ಓದೋದ್ರ ರಿಲೇಟೆಡ್ ನನ್ನ ಡ್ರೀಮ್ಸ್, ಇದು ನನ್ನ ಮ್ಯಾನಿಫೆಸ್ಟೇಷನ್, ಇದು ನಂದು ವಿತ್ ಪ್ರೂಫ್ ಎಲ್ಲನೂ ಇರೋದು. ಒಂದು ಪೇಜ್ ತೋರಿಸ್ಬಿಡ್ತೀನಿ, ಕಾಣಿಸ್ತಿದೆನಾ? ಈ ಥರ ಫುಲ್ ಇಷ್ಟಿದೆ. ಸೊ ಯಾರಿಗೆಲ್ಲ ಇಂಟ್ರೆಸ್ಟ್ ಇದೆ ಸೊ ಪ್ಲೀಸ್ ಕಮೆಂಟ್ ಹಾಕ್ರಿ. ಮತ್ತೆ ನೆಕ್ಸ್ಟ್ ವೀಡಿಯೋನಲ್ಲಿ ಸಿಗೋಣ. ಬಾಯ್ ಗಾಯ್ಸ್. ಅಲ್ಲಿವರೆಗೂ ವೇಟ್ ಮಾಡಿ. ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡಿದ್ರೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ನ ಕ್ಲಿಕ್ ಮಾಡಿ. ಸೊ ಸಿಗೋಣ ನೆಕ್ಸ್ಟ್ ವಿಡಿಯೋನಲ್ಲಿ. ಟಾಟಾ, ಬಾಯ್ ಬಾಯ್.